ಒಂದು ಮೆಸೇಜ್ ಫಾರ್ವರ್ಡ್ ಮಾಡೋದ್ರಿಂದ ಏನ್ ಮಹಾ ಆಗ್ಬೋದು ಅಂತ ನೀವು ಅನ್ಕೊಂಡಿರ್ಬೋದು. ಆದರೆ ಆ ನಿಮ್ಮ ಒಂದು ಸುಳ್ಳು ಫಾರ್ವರ್ಡ್ ಮೆಸೇಜ್ ಮುಂದೆ ದೊಡ್ಡ ರಾದ್ಧಾಂತಕ್ಕೆ ಕಾರಣ ಆಗ್ಬೋದು. ಆದ್ರಿಂದ ಇನ್ ಮುಂದೆ ಬರುವಂತ ನಿಮಗೆ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡೋದಕ್ಕೆ ಮುಂಚೆ ಈ 3 ಅಂಶಗಳನ್ನ ನೀವು ಗಮನಿಸಬೇಕು. ಮೊದಲನೇದು, ಸೋರ್ಸ್ ಚೆಕ್. ನಿಮ್ಮ ವಾಟ್ಸಪ್ಗೆ ಬರುವಂತಹ ಮೆಸೇಜ್ ನಿಜನ ಅಂತ ಚೆಕ್ ಮಾಡೋದಕ್ಕೆ ಫಸ್ಟ್ ನೀವು ಆ ಒಂದು ಮೆಸೇಜ್ ಯಾವುದಾದ್ರೂ ದೊಡ್ಡದಾದಂಥ ನ್ಯೂಸ್ ಚಾನಲ್ನಲ್ಲೋ ಅಥವಾ ದೊಡ್ಡ ನ್ಯೂಸ್ ಚಾನಲ್ ವೆಬ್ಸೈಟ್ನಲ್ಲೋ ಬಂದಿದೆಯಾ ಅಂತ ಒಂದ್ಸಾರಿ ಪರೀಕ್ಷೆ ಮಾಡ್ಕೊಳ್ಳಿ. ಎರಡನೇದು, ಡೇಟ್ ಚೆಕ್. ಬಹಳ ಜನ ಹಳೆ ಫೋಟೋ ಅಥವಾ ಹಳೆ ವಿಡಿಯೋನ ಬಳಸಿ ಅದಕ್ಕೆ ಇವತ್ತಿನ ಒಂದು ವಿಷಯನ ಲಿಂಕ್ ಮಾಡಿ ಮೆಸೇಜ್ನ ಫಾರ್ವರ್ಡ್ ಮಾಡ್ತಾರೆ. ಆದರೆ ನೈಜ ಘಟನೆ ಆಗಿರೋದಿಲ್ಲ ಅದು. ಇನ್ನು 3ನೇ ಪಾಯಿಂಟ್ ನಾವೆಲ್ಲ ಗಮನಿಸಬೇಕಾಗಿರೋದು ಅಂದ್ರೆ, ನಮಗೆ ಬಂದಿರುವಂತಹ ಆ ಮೆಸೇಜ್ನಲ್ಲಿ ಎಮೋಷನಲ್ ಮತ್ತು ಸೆಂಟಿಮೆಂಟಲ್ ಕಂಟೆಂಟ್ ಇದ್ದು ಅದಕ್ಕೆ ಯಾವುದೇ ಅಫಿಷಿಯಲ್ ರೆಕಾರ್ಡ್ಸ್ ಆಗಲಿ ಅಥವಾ ಅಫಿಷಿಯಲ್ ವೆಬ್ ಲಿಂಕ್ ಆಗಲಿ ಇಲ್ಲದೆ ಇರೋಂಥ ಮಾಹಿತಿ ಸುಮಾರು 90% ಅದು ತಪ್ಪು ಮಾಹಿತಿ ಆಗಿರುತ್ತೆ. ಆದ್ದರಿಂದ ಅಂಥ ಮೆಸೇಜ್ಗಳನ್ನ ನೀವು ಫಾರ್ವರ್ಡ್ ಮಾಡಬೇಡಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ನೀವು ಈಗ ನಮಗೆ ಅವೈಲೇಬಲ್ ಇರುವಂತಹ ಅಡ್ವಾನ್ಸ್ ಟೆಕ್ನಾಲಜಿ, ಅದರಲ್ಲೂ ಗೂಗಲ್ ಇಮೇಜ್ ಸರ್ಚ್ ಅದನ್ನು ಬಳಸ್ಕೊಂಡು ನೀವು ಆ ಫೋಟೋ ಎಲ್ಲಿಂದ ಬಂದಿದೆ ಅಂತ ಕೂಡ ಫೈಂಡ್ ಔಟ್ ಮಾಡ್ಬೋದು. ಇಷ್ಟೆಲ್ಲ ಮಾಡಿದ ಮೇಲೂ ನಿಮಗೆ ಆ ಮೆಸೇಜ್ ರಿಯಲಿಸ್ಟಿಕ್ ಮೆಸೇಜ್ ಅನ್ನಿಸ್ತಾ ಇಲ್ಲ, ಏನೋ ಒಂದು ಫೇಕ್ ಮೆಸೇಜ್ ತರ ಕಾಣಿಸ್ತಾ ಇದೆ ಅಂದ್ರೆ ದಯವಿಟ್ಟು ಮೆಸೇಜ್ ಫಾರ್ವರ್ಡ್ ಮಾಡೋದನ್ನ ಸ್ಟಾಪ್ ಮಾಡಿ. ನಿಮ್ಮ ಈ ಒಂದು ಜವಾಬ್ದಾರಿಯುತ ನಿರ್ಧಾರ ಸಮಾಜದ ಶಾಂತಿಯನ್ನ ಕಾಪಾಡುತ್ತೆ. ಹಾಗಾಗಿ ಈ ರೀತಿಯಾದಂತಹ ಫಾರ್ವರ್ಡ್ ಮೆಸೇಜ್ಗಳನ್ನ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಆದರೆ ಈ ವಿಡಿಯೋನ ಮಾತ್ರ ಎಲ್ಲ ಕಡೆ ಫಾರ್ವರ್ಡ್ ಮಾಡಿ, ಮಾಹಿತಿ ಜೊತೆ ಸಂಪರ್ಕದಲ್ಲಿರಿ. ಇಲ್ಲಿ ನಿಮಗೆ ಇನ್ನಷ್ಟು ವಿಷಯಗಳ ಮೇಲೆ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ನಿಮಗೂ ಈ ರೀತಿಯಾದಂತಹ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಬಂದಿದ್ದಕ್ಕಂತಹ ಒಂದು ಫಾರ್ವರ್ಡ್ ಮೆಸೇಜ್ ಬಗ್ಗೆ ಸ್ವಲ್ಪ ಡೀಟೇಲ್ ಹಾಕಿ. ಹಾಗೇನೆ ಯಾರಿಗಾದ್ರೂ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಮಾಹಿತಿ ಬೇಕಾಗಿದ್ರೆ ಅವರು ಯಾವ ವಿಷಯದ ಮೇಲೆ ಅವ್ರಿಗೆ ಮಾಹಿತಿ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಸಾಧ್ಯವಾದಷ್ಟು ಆ ವಿಷಯದ ಬಗ್ಗೆ ಮಾಹಿತಿ ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ. ನಿಮ್ಮ ಆ ಒಂದು ಕಮೆಂಟ್ಗೂ ಸಹಿತ ನಾನು ಉತ್ತರವನ್ನು ಕೊಡ್ತೇನೆ. ಸ್ಟೇ ಟ್ಯೂನ್ ವಿತ್ ಮಾಹಿತಿ.